ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತರಕಾರಿ ರೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗೋ ಪದಾರ್ಥಗಳು ಇಲ್ಲಿವೆ ನೋಡಿ. ಕ್ಯಾರೆಟು, ಆಲೂಗಡ್ಡೆ, ಬೀಟ್ರೂಟು, ಶೇಂಗಾ, ಪುಟಾಣಿ, ಹಸಿಮೆಣಸಿನ್ಕಾಯಿ, ಬೀನ್ಸು ಹಾಗೂ ಕರಿಬೇವು ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು. ನಂತರ ಇಲ್ಲಿ ನೋಡಿ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀವಿ. ಇವೆಲ್ಲ ಇವತ್ತಿನ ರೆಸಿಪಿಗೆ ಬೇಕಾಗುವ ಪದಾರ್ಥಗಳು ನೋಡಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಂಡಿದ್ವಿ. ಅದಕ್ಕೀಗ 2 ಸ್ಪೂನ್ ಎಣ್ಣೆನ ಹಾಕಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಅದಕ್ಕೀಗ ಜೀರಿಗೆ, ಸಾಸಿವೆ, ನೆಕ್ಸ್ಟ್ ಜೀರಿಗೆ ಹಾಕಿ ಅದು ಚೆನ್ನಾಗಿ ಚಟಕಿದ ಮೇಲೆ ಅದಕ್ಕೀಗ ಶೇಂಗಾ, ನಂತರ ಪುಟಾಣಿ, ಆಮೇಲೆ ಅದಕ್ಕೆ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಬೇಕು. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಸೊಪ್ಪು ಹಾಕ್ಬೇಕು. ನೆಕ್ಸ್ಟ್ ಇದಕ್ಕೆ ಬೀನ್ಸ್ ಹಾಕೋಬೇಕು. ಬೀನ್ಸ್ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಟಿರ್ತೀವಲ್ಲ ಅದನ್ನ ಹಾಕಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾವು ಕ್ಯಾರೆಟ್ ತುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಈಗ ಒಂದು ಆಲೂಗಡ್ಡಿನ ಹಾಕಬೇಕು. ಎಲ್ಲ ಅದನ್ನು ಕೂಡ ಚೆನ್ನಾಗಿ ತುರಿದಿಟ್ಕೊಂಡಿರಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಇದನ್ನ 2 ರಿಂದ 3 ನಿಮಿಷ ಫ್ರೈ ಮಾಡಿ ಇದಕ್ಕೀಗ ಬೀಟ್ರೂಟ್ ಹಾಕಬೇಕು. ಅದನ್ನು ಕೂಡ ತುರಿದಿಟ್ಕೊಂಡಿರಬೇಕು. ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಇದೀಗೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ನಾವು ಚೆನ್ನಾಗಿ 3 ನಿಮಿಷ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೀಗ ಅರಿಶಿನ ಪುಡಿ ಹಾಕ್ಬೇಕು. ಅದನ್ನ ಹಾಕ್ಬಿಟ್ಟು ಕಲಿಸ್ಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಈರುಳ್ಳಿ, ಟೊಮೆಟೊ ಹಾಕ್ಬೇಕು. ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾವೀಗ ಈರುಳ್ಳಿನ ಹಾಕ್ಬೇಕು. ಟೊಮಾಟೊ ಹಾಗೂ ಈರುಳ್ಳಿನ ಹಾಕಿದ ನಂತರ ನಾವಿದನ್ನ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದು ಈ ಥರ ಚೆನ್ನಾಗಿ ರೆಡಿ ಆಗಿದೆ. ಈಗ ಇದು ನಾವೀಗ ಅನ್ನಕ್ಕೆ ಹಾಕಿ ಕಲಿಸ್ಕೋಬೇಕು. ಗ್ಯಾಸ್ನ ಆಫ್ ಮಾಡೋಣ. ನೋಡಿ, ಈ ಥರ ಅನ್ನಕ್ಕೆ ಹಾಕ್ಬಿಟ್ಟು ಇದನ್ನ ನಾವು ಇದನ್ನ ಮಾಡಿಕೊಂಡಿದ್ವಲ್ಲ ತರಕಾರಿನ ಇದನ್ನ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಚೆನ್ನಾಗಿದೆಯಲ್ಲ, ಕಲಿಯೋ ಥರ ಕಲಿಸ್ಬೇಕು. ನೋಡಿ, ಇವತ್ತಿನ ರೆಸಿಪಿ ಈ ಥರ ಚೆನ್ನಾಗಿ ರೆಡಿಯಾಗಿದೆ. ಈ ಥರ ನೀವು ಕೂಡ ಚೆನ್ನಾಗಿ ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.